ಹೆಣ್ಣಿನ ಸ್ಥಾನ ಒಂದು ಪ್ರಪಂಚದಲ್ಲಿ ಅವಳು ಕಂಡುಕೊಳ್ಬೇಕಂದ್ರೆ ಸೊ ಫಸ್ಟ್ ಮನೆಯಲ್ಲಿ ಅವಳು ಧ್ವನಿ ಎತ್ತಬೇಕು. ಸೊ ಮನೆಯಲ್ಲಿ ಅವಳು ಒಂದು ಎಣ್ಣೆ ಹಡಿಪಾಯ ಆಗಿರ್ತಾಳೆ ಮನೆಯಲ್ಲಿ. ಇವಾಗ ಮನೆಯಲ್ಲಿ ನಮ್ಮ ಅಮ್ಮಂಗೆ ಹುಷಾರಿಲ್ದಿರ ಮಲ್ಕೊಂಡ್ರೆ ಇಡೀ ಮನೆ ಜವಾಬ್ದಾರಿ ಯಾರು ಮಾಡ್ತಿರೋ, ಬೆಳಗ್ಗೆ ಎದ್ದು ತಿಂಡಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ನೋಡ್ಬೇಕಾಗತ್ತೆ. ಬಟ್ ಅದೇ ಒಬ್ರು ಮನೆಯಲ್ಲಿ ಅಪ್ಪಂಗೆ ಹುಷಾರಿಲ್ದಿರ ಇದೆ ಅಂತಂದ್ರೆ ಸೊ ಆ ಸಿಚುವೇಶನ್ನೇ ಬೇರೆ ಥರ ಇರುತ್ತೆ ಮನೆಯಲ್ಲಿ. ಸೊ ಅದರಲ್ಲೂ ಈ ಥರ ಅಡಿಕ್ಷನ್ ಅಥವಾ ಈ ಏನು ಡಿಸಾರ್ಡರ್ಸ್ ಕರಿತೀವಿ, ಮೆಂಟಲ್ ಡಿಸಾರ್ಡರ್ಸ್ ಆದಾಗ ಸೊ ಮೇ ಬಿ ನಾವು ಅವ್ರ ಇಂಪಾರ್ಟೆನ್ಸ್ ಕೊಡ್ದೇನೆ ಹೋಗ್ತೀವಿ. ಸೊ ಯಾಕಂತಂದರೆ ಈ ಇಶ್ಯೂಸ್, ಸೊ ಈ ಸೋಷಿಯಲ್ ಇಶ್ಯೂಸ್ ಇರ್ಬೋದು ಅಥವಾ ಮನೆಯಲ್ಲಿ ಅವ್ರ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ ಅನ್ನೋ ಭಯನೇ ಜಾಸ್ತಿ ಇರತ್ತೆ. ಸೊ ಇವಾಗ ಅವ್ರನ್ನ ಹಾಸ್ಪಿಟಲೈಸ್ ಮಾಡಬೇಕು ನಾವು, ಅದು ಮನೇಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಸಾಧ್ಯ ಇಲ್ಲ. ಸೊ ಮನೆಯಲ್ಲಿ ಯಾರು ನೋಡ್ಕೊಳ್ತಾರೆ? ಸೊ ಅಲ್ಲೇ ಬ್ಯಾರಿಯರ್ ಬಂದ್ಬಿಡ್ತಲ್ಲ. ಸೊ ಹೆಂಗೆ ನಾವು ಇವ್ರಿಗೆ ಟ್ರೀಟ್ಮೆಂಟ್ ಮಾಡಿಸೋದು ಅನ್ನೋದು ಅಲ್ಲೇ ಬಂದ್ಬಿಡುತ್ತೆ. ಸೊ ಬೇಸಿಕಲಿ ಇಟ್ ಈಸ್ ನಾಟ್ ಗಿವನ್ ಎನಿ ಇಂಪಾರ್ಟೆನ್ಸ್. ನೀವು ಹೇಳ್ದಂಗೆ ನಮ್ಮ ಇಂಡಿಯನ್ ಸಿಸ್ಟಮಲ್ಲೇ ಮೆಡಿಕಲ್ ಸಿಸ್ಟಮ್ ಇಸ್ ವೆರಿ ಗುಡ್. ನಾನು ತುಂಬ ಹೇಳ್ಬೋದು, ಯಾಕಂದರೆ ಹೊರಗಡೆಯಿಂದ ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ. ಬಟ್ ಈ ಏನು ಮಾನಸಿಕವಾಗಿ ಏನು ನಾವು ಕಾಯಿಲೆಗಳು ಬರ್ತಿದೆ ಅದಕ್ಕೋಸ್ಕರ ಯಾರೂ ಇಂಪಾರ್ಟೆನ್ಸೇ ಕೊಡ್ತಿಲ್ಲ. ಇದು ಬೇಸಿಕಲಿ ಎಲ್ಲರಿಗೂ ಇರತ್ತೆ ಅಂತಲ್ಲ. 1 in every 5 women ಫೇಸಸ್ ದಿಸ್ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಇದ್ದೇ ಇರುತ್ತೆ. 1 in 8 men faces this stress, anxiety. So it is like women are double than men.